ಅದಾದ ಬಳಿಕ ತಮ್ಮ ಆಕ್ಟಿಂಗು, ನವಗ್ರಹ ಆ್ಯಕ್ಟಿಂಗು ಇಂತ ನವಗ್ರಹ ಮುಂಚೆ ಒಂದು ಬಿ ಆರ್ ಕೇಶವ್ ಅಂತ ಇದ್ದಾರೆ ಕರೆಕ್ಟ್. ಡೈರೆಕ್ಟ್ರು. ಅವರು ಸಿನಿಮಾ ಮಾಡಿದ್ದೆ. ಯಾಕಂದರೆ ಕೆಲವು ಹಂತದ್ದು ಹೇಳೋದಿಲ್ಲ. ಆ, ಒಂದು ಬರೀ ಒಂದು ಸಕ್ಸಸ್ ಬಂದಾಗ ಅದ್ರದ್ದು ಮಾತ್ರ ಹೇಳ್ತಾರೆ. ಹೇಳ್ತಾರೆ. ಹಿಂದಿಂದೆಲ್ಲ ಯಾವತ್ತೂ ಮರಿಬಾರ್ದು. ನಾನು ಎಡಿಟಿಂಗ್ ಮಾಡ್ತಾ ಅವ್ರದ್ದು ಒಂದಷ್ಟು ಸಿನಿಮಾ ಬರೋದು ಎಡಿಟಿಂಗು. ಅವ್ರದ್ದು ಬೇಗ ಮುಗಿದೋಗೋದು. 2-3 ದಿನ ಅಷ್ಟೇ ಎಡಿಟಿಂಗ್ ಮುಗಿದೋಗೋದು. ಆ ಥರ ಅಂದರೆ ಅಷ್ಟೇ ಶೂಟ್ ಮಾಡ್ಕೊಂಡು ಬರೋದು, ಅಷ್ಟೇ ಕ್ರ್ಯಾಂಕಿಂಗ್ ಮಾಡೋರು ಎಲ್ಲ ನೆಗೆಟಿವಲ್ಲಿತ್ತಲ್ಲ ಆಗ. ಆವಾಗ ಹೇಳಿದವರು, "ಸೊ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ರೀ, ಹೀರೋಗಿ ಮಾಡಿರಿ." ಏ, ನನ್ನ ಮಖಕ್ಕೆ ಹೀರೋನ ಹೋಗಿ ನನ್ನನ್ನೇನು ಹೀರೋಗಿ ಮಾಡ್ತೀರಾ? ನಮಗೆಲ್ಲ ಆ್ಯಕ್ಟಿಂಗ್ ಎಲ್ಲ ಬರಲ್ಲ, ನಾವು ಎಡಿಟಿಂಗ್ ನೆಮ್ಮದಿಯಾಗಿದ್ದೀವಿ, ಎಡಿಟಿಂಗ್ ಡೈರೆಕ್ಷನ್ ಮಾಡ್ಕೊಂಡು ಸಾಕು, ಅವೆಲ್ಲ ನಮ್ಗೆ ಬರಲ್ಲ. ಏ ಮಾಡಿರಿ ಅಂದ್ಬಿಟ್ಟು ನನ್ನ ಆಮೇಲೆ ಇನ್ನೊಬ್ಬರು ಗುಲಾಬಿ ಅಂತ ಒಂದು ಸಿನಿಮಾ ಹೀರೋ ಮಾಡಿದರು. ಅವರು ಸಾಫ್ಟ್ವೇರ್ ಇಂಜಿನಿಯರು. ನಾನು ಅವರು ಇಬ್ಬರು ಡ್ಯೂಯಲ್ ಹೀರೋಸು ಇದರಲ್ಲಿ ಮಾಡಿದ್ದು. ಆ, ಅದು ಆ ಸಿನಿಮಾ. ಅದು ಬೇರೆ ಥರ ಏನೋ ಇಷ್ಟು ದಿನ ಮಾಡ್ತೀನಿ ಅಂದರು. ಆಮೇಲೆ ಏನೋ ಕಡಿಮೇಲಿ ಮಾಡಿದ್ರು. ಬಟ್ ಓಕೆ, ಅವರೊಂದು ಎಫರ್ಟ್ ಏನೋ ಮಾಡಿದ್ರು. ಅದನ್ನು ಮರಿಬಾರ್ದು ಯಾವತ್ತೂ. ಫಸ್ಟು ಅಲ್ಲಿ ನಾನು ಮೇಕಪ್ ಹಾಕಿದ್ದು. ಅದಾದಮೇಲೆ ನವಗ್ರಹ ಸಿನಿಮಾ. ನವಗ್ರಹದಲ್ಲೂ ಚೆನ್ನಾಗಿತ್ತು ಪಾತ್ರ. ಆ, ಆಮೇಲೆ ಕಂಟಿನ್ಯೂಷನ್ನು ಹೀರೋ ಆಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ತೊಂದರೆ ಆಯ್ತಾ? ಈ ತೊಂದರೆ ಇಲ್ಲ. ನನಗೆ ಮೇಜರ್ ಇದೇ ಆಗಿ ಇರಲಿಲ್ವಲ್ಲ. ನಿಮ್ಗೆ ಹೀರೋ ನಾನು ಆಗಿ ಹೀರೋಗಿ ನಾನು ಮಾಡಿ ಮಾಡ್ಬೇಕು ಅನ್ನೋ ನಮ್ಗೆ ಬೇಡವೇ ಬೇಡಪ್ಪ, ನಮ್ಮ ನೆಮ್ಮದಿಯಾಗಿ ಟೆಕ್ನಿಷಿಯನು ನನ್ನ ಎಡಿಟಿಂಗ್ ಕೈ ಹಿಡಿಯುತ್ತೆ, ಗ್ಯಾಪಲ್ಲಿ ಡೈರೆಕ್ಷನ್ ಮಾಡ್ಕೊಳ್ಳೋಣ ಸಾಕು. ನಮ್ಮ ಕೈ ಕೆಲಸ ಇದೆ, ನೆಮ್ಮದಿಯಾಗಿದೆ ಎಡಿಟಿಂಗು. ಮಾಡ್ಕೊಂಡು ಹೋಗೋಣ ಅಂತ ಹಂಗೇ ಮಾಡ್ಕೊಂಡೇ ಹೋಗ್ತಿದ್ದೆ ಎಡಿಟಿಂಗು. ಹೆಂಗೆ ಅದು ತೂಗುದೀಪ ಪ್ರೊಡಕ್ಷನ್ ಅಲ್ಲೇ ಬರುತ್ತೆ ಹೌದೌದು. ನವಗ್ರಹ. ಆವಾಗ ನೀವು ಹೆಂಗೆ ಅಂದ್ರೆ ಅಫ್ಕೋರ್ಸ್ ನಾವು ಅನ್ಕೊಂಡಿರೋ ಪ್ರಕಾರ ನಿಮ್ಗೆ ಹಿಂದಿಂದನೂ ಪರಿಚಯ ಇರ್ತಾರೆ ದರ್ಶನ್ ಅವರು. ಹೌದು. ಅಲ್ಲ ಆವಾಗ ಒಂದು ಅದು 4 ಸಿನಿಮಾ ಎಡಿಟಿಂಗ್ ಕರೆಕ್ಟ್. ಮಾಡಿದ್ದೆ ಅದು ದರ್ಶನ್‌ದು ಜೊತೆಗೆ ನೀವು ಕಂಟಿನ್ಯೂ. ಮೆಜೆಸ್ಟಿಕ್‌ಗಿಂತಲೂ ಹಿಂದೆ ಅಂದ್ರೆ ನಾನು ಬಾಲ್ಯದಲ್ಲಿ ಹೇಳ್ತಾ ಹೋಗ್ತೀನಿ. ಸುಂದರ ಕೃಷ್ಣ ಅರಸ್ ಸರು, ಜೊತೆಗೆ ತೂಗುದೀಪ್ ಶ್ರೀನಿವಾಸ್ ಸರು ಹೌದು. ಅವಾಗೆಲ್ಲ ಮೀಟ್ ಮಾಡ್ತಿದ್ದಾಗ ನೀವೆಲ್ಲ ಸೆಟ್‌ಗೆಲ್ಲ ಹೋಗ್ತಿದ್ರು. ಆ ಥರ ಏನಿತ್ತೇನಪ್ಪ ನಂಗೆ ಸೆಟ್ ರೀಕಾಲ್ ಮಾಡ್ಕೊಳ್ಳಿ. ಹೋಗ್ತಿದ್ವಿ. ಬಟ್ ಅಷ್ಟೊಂದು ಆವಾಗ ಅಷ್ಟು ಏನು ಪರಿಚಯ ಇಲ್ಲ. ಯಾವಾಗಲೋ ಒಂದು ಸರಿ ಏನೋ ಮೀಟ್ ಮಾಡಿದ್ದು ನೆನಪು ಅಷ್ಟೇನೆ. ನಾವು ಸುಮ್ಮನೆ ಬೇರೆಯವ್ರ ಥರ ಬಂಡಲ್ ಗಿಂಡಲ್ ಹೊಡೆಯಲ್ಲ. "ಅಯ್ಯೋ! ನಾವು ಚಿಕ್ಕವರಿಂದ ಫ್ರೆಂಡ್ಸು ಅದು ಇದು" ಅಂತ. ನಂಗೆ ಗೊತ್ತಿರೋದನ್ನ ಹೇಳ್ಬೇಕು ಅಷ್ಟೇನೆ. ಕರೆಕ್ಟ್. ಬೇಕಾಗಿಲ್ಲ ನಮ್ಗೆ, ಅದು ಎಕ್ಸಾಕ್ಟ್. ಅವಶ್ಯಕತೆನೂ ಇಲ್ಲ. ಈ ಮೆಜೆಸ್ಟಿಕ್ಕಿಂದ ಒಂದು ಇದು ಬಾಂಧವ್ಯ ಬೆಳೆದಿದ್ದು ಮೆಜೆಸ್ಟಿಕ್ ಸಿನಿಮಾಯಿಂದ ಆ್ಯಕ್ಚುಲಿ. ಓಕೆ. ಅದಾದಮೇಲೆ 4 ಸಿನಿಮಾ ಮಾಡಿದೆ ಎಡಿಟಿಂಗು. ಅದಾಗಿ ದಿನಕರ್ ಕಾಲ್ ಮಾಡಿ ಕರೆದ, "ಮಗ ಈ ಥರ ಹಿಂಗಿದೆ ಕಣೋ, ಎಲ್ಲ ವಿಲನ್ಗಳ ಮಕ್ಳು ಹಾಕೊಂಡು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನೋ" ಅಂದ. ಹೌದಾ? ಏ ಮಾಡೋ ಸೂಪರು. ಏನು ಮಾಡೋ, ನೀನು ಮಾಡಬೇಕು ಅಂದ. ಹ್ಞೂ, ನಾನು ಎಡಿಟ್ರ್ ಇದ್ದೀನಲ್ಲ, ಮಾಡ್ತೀನಲ್ಲ ಅಂದೆ. ಎಡಿಟ್ರಲ್ಲ, ಅಣ್ಣ ಹೇಳ್ದ ನೀನು ಆ್ಯಕ್ಟ್ ಮಾಡಬೇಕಂತೆ. ಹೌದಾ? ಆಯ್ತು ಅಂತ ಆಮೇಲೆ ದರ್ಶನ್ ಹತ್ರ ಕರ್ಕೊಂಡೋಗಿ, ದರ್ಶನ್ ಹೇಳೋ ಮಗ ಯಾವ್ದು ಮಾಡ್ತೀಯೋ, ಎರಡರಲ್ಲಿ ಒಂದೇ ಎಡಿಟಿಂಗು ಇಲ್ಲ ಆ್ಯಕ್ಟಿಂಗು. ಹೌದಾ? ಎಡಿಟಿಂಗು ಮಾಡಿದ್ದೀನಿ. ಓಕೆ, ಎಲ್ಲ ವಿಲನ್ಗಳ ಮಕ್ಕಳು ಮಾಡ್ತಿದ್ದಾರೆ ಅಂದರೆ ಅವಾಗೊಂಚೂರು ನನಗೆ ಇದಾಯಿತು. ಸ್ಕ್ರೀನ್ನಲ್ಲಿ ನಾವು ಕಾಣಿಸ್ಕೊಂಡ್ರೆ ಹೇಗಿರುತ್ತೆ? ಓಕೆ, ಎಡಿಟಿಂಗಲ್ಲಿದ್ದಾಗ ಇಂಡಸ್ಟ್ರಿಯವ್ರಿಗೆ ಗೊತ್ತು, ಇವ್ರ ಮಗ ಎಡಿಟ್ರು, ಇವ್ರ ಮಗ ಡೈರೆಕ್ಟ್ರು ಅಂತ. ಬಟ್ ಒಂಚೂರು ಗೊತ್ತಾಗಬೇಕಲ್ಲ ಪಬ್ಲಿಕ್ಕಿಗೂ. ಇರಲಿ ಆಯಿತು, ಆಯ್ತು ಬಿಡ, ಆ್ಯಕ್ಟಿಂಗೇ ಮಾಡ್ತೀನಿ ಅಂದೆ. ಅದೇನೋ ಗೊತ್ತಿಲ್ಲ, ಬೈ ಗಾಡ್ ಗ್ರೇಸು ಹ್ಞೂ ಅಂತ ಒಪ್ಕೊಂಬಿಟ್ಟೆ. ಅದೇ ಈಗ ನನಗೆ ಈಗಲೂ ನವಗ್ರಹನಾಗಿ ಅಂತಲೇ ಅದೊಂದು ಕರೆಕ್ಟ್. ಆ, ಗುರುತು ಸಿಕ್ಕಿದ್ದು. ಓಕೆ. ಸರ್ ಅದೇ ಈಗ ನವಗ್ರಹಗಳಲ್ಲಿ ಯಾವ ಗ್ರಹದ ಜೊತೆ ನೀವು ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಜಾಸ್ತಿ ಅಂದರೆ ನನಗೆ ಧರ್ಮಕೀರ್ತಿರಾಜು ಒಂದು ಸಿನಿಮಾನೂ ಕೂಡ ಮಾಡಿದ್ವಿ, ಟಕೀಲಾ ಅಂತ. ಆಮೇಲೆ ಅದು ಕ್ರಿಕೆಟಲ್ಲಿ ಜಾಸ್ತಿ ಸಿಗ್ತಾ ಇರ್ತೀವಿ. ಹೌದು. ಆಮೇಲೆ ತರುಣು ಅಷ್ಟೇ, ಒಟ್ಟಿಗೆ ಸಿಗ್ತಾ ಇರ್ತೀವಿ, ಪ್ರಾಕ್ಟೀಸ್ ಮ್ಯಾಚ್ ಆಗಲಿ, ಆಮೇಲೆ ದುಬೈಯಲ್ಲಂತೂ ಸಿಗ್ತೀವಿ. ಹೌದು. ಈ ಥರ ಅವರಿಬ್ಬರೇ ಜಾಸ್ತಿ ಸಿಗೋದು. ಟೈಗರ್ ಸ್ವಲ್ಪ ಬೇರೆ, ಆ ಕಡೆ ಇದ್ದಾರೆ. ಸೃಜಾ ಇನ್ನೊಂದು ಕಡೆ. ದರ್ಶನ್ ಇದ್ದಾಗ ಬರ್ತ್ಡೇಗೆ ಹೋಗಿ ವಿಶ್ ಮಾಡಿಕೊಂಡು ಆ ರೀತಿ ಇದು ಮಾಡ್ಕೊಂಡು ಬರ್ತಿದ್ದೆ. ಬಟ್ ಗಿರಿ ಇನ್ಫ್ಯಾಕ್ಟ್ ಪಾಪ ತೀರ್ಕೊಂಡ. ಕರೆಕ್ಟ್. ಗಿರಿ ದಿನೇಶು. ಅದೇ ಒಂದು ಗ್ರಹ ಏನೋ ಮಿಸ್ ಆಯಿತು, ಒಂದು ಗ್ರಹ ಹೋಗಿತ್ತು ಪಾಪ. ನಿಜ. ಹಿಂಗಿದೆ, ಚಿಲ್ಲಾಗಿ ನಡೀತಾ ಇದೆ.